ನಮಸ್ಕಾರ ವೀಕ್ಷಕರೇ, ದಿ ಫೆಡರಲ್ ಕರ್ನಾಟಕಕ್ಕೆ ಸ್ವಾಗತ. ನಾನು ವಿಜಯನಹಳ್ಳಿ. ಇರಾನ್ ಇಸ್ರೇಲ್ ನಡುವಿನ ಯುದ್ಧದ ಹಿನ್ನೆಲೆಯಲ್ಲಿ ಮಧ್ಯಪ್ರಾಚ್ಯಗಳಲ್ಲಿ ಸಾಕಷ್ಟು ಆತಂಕ ಉಂಟಾಗಿರುವಂತದ್ದು. ಇದರ ಪರಿಣಾಮವಾಗಿ ಭಾರತಕ್ಕೆ ಆಗಮಿಸುತ್ತಿರುವಂತಹ ತೈಲ ಏನಿದೆಯಲ್ಲ, ಅದಕ್ಕೆ ಸಂಬಂಧಪಟ್ಟಂತೆ ಸಾಕಷ್ಟು ಏನು ಒಂದು ರೀತಿಯಲ್ಲಿ ಆತಂಕಕ್ಕೆ ಒಳಗಾಗಿರುವಂತದ್ದು. ತೈಲದ ಅಭಾವ ಶುರುವಾಗುತ್ತಾ ಅನ್ನುವಂತ ಆತಂಕ ಶುರುವಾಗಿರುವಂತದ್ದು. ಇದರ ಬೆನ್ನಲ್ಲೇ ಬಹಳ ಪ್ರಮುಖವಾಗಿ ಪೆಟ್ರೋಲ್, ಡೀಸೆಲ್ ಮತ್ತು ಏನು ಗ್ಯಾಸ್ ಸಂಬಂಧಪಟ್ಟಂತೆ ಏನಿದೆಯಲ್ಲ, ಅದರ ಪೂರೈಕೆ ಬಗ್ಗೆ ಸಾಮಾನ್ಯ ಜನರಲ್ಲಿ ಆತಂಕ ಉಂಟಾಗಿರುವಂತದ್ದು. ಇದರ ಭಾಗವಾಗಿ ಬಹುತೇಕ ಬಂಕ್ಗಳಲ್ಲಿ ಪೆಟ್ರೋಲ್ ಸಿಗುತ್ತೋ ಇಲ್ವೋ ಅನ್ನುವಂತ ಆತಂಕಗೊಂಡು ಕ್ಯೂ ನಿಂತ್ಕೊಳ್ಳುವಂತಹ ಪರಿಸ್ಥಿತಿ ನಿರ್ಮಾಣ ಆಗಿರುವಂತದ್ದು. ಈ ಸಂಬಂಧಪಟ್ಟಂತೆ ಮಾತಾಡೋಕೆ ನಮ್ಮ ಜೊತೆ ಬೆಂಗಳೂರು ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಅಧ್ಯಕ್ಷರಾದಂತಹ ಬಾಲಾಜಿ ರಾವ್ ನಮ್ಮ ಜೊತೆ ಇದ್ದಾರೆ. ನಿಜವಾಗ್ಲೂ ಕೂಡ ಪೆಟ್ರೋಲ್ ಮತ್ತು ಡೀಸೆಲ್ ಕೊರತೆ ಇದೆಯಾ, ಜನರಲ್ಲಿ ಆತಂಕ ಬೇಡ ಅಥವಾ ಬೇಕಾ, ಈ ಸಂಬಂಧಪಟ್ಟಂತೆ ನಮ್ಮ ಜೊತೆ ಮಾತಾಡ್ತಾರೆ ಬಾಲಾಜಿ ರಾವ್ ಅವರು. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರ. ಬಾಲಾಜಿ ರಾವ್, ಪೆಟ್ರೋಲ್ ಡೀಸೆಲ್ ಕೊರತೆ ಇದೆಯಾ? ಏನು ಇಲ್ಲ, ಕೊರತೆ ಇಲ್ಲ. ಓಕೆ, ಎಲ್ಲಾನು ಕರೆಕ್ಟ್ ಆಗಿದೆ. ಈಗ ಏನು ನಮ್ದು ಒಂದು 74 ದಿವಸ ಆಗುವಂತ ಸ್ಟಾಕು ನಮ್ಮ ಹತ್ರ ಇದೆ. ಅಂದ್ರೆ ನಮ್ಮ ಇಂಡಿಯನ್ ಗವರ್ನಮೆಂಟ್ ಹತ್ರ ಯಾರು ಆತಂಕ ಪಡೋ ಅವಶ್ಯಕತೆನೇ ಇಲ್ಲ. ಕೆಲವು ಈ ಪರಿಸ್ಥಿತಿಗಳು ಹೆಂಗಾಗ್ಬಿಟ್ಟಿದೆ ಅಂದ್ರೆ, ನಮ್ದು ಹಾರ್ಮೋಸ್ ಜಲಸಂಧಿ ಇದೆಯಲ್ಲ, ಹಾರ್ಮೋಸ್ ಜಲಸಂಧಿ ಅಂತ ಇರಾನ್ ಇಂದಾನೆ ಬರಬೇಕು ನಮ್ದು ಎಲ್ಲ ಪ್ರಾಡಕ್ಟ್, MS ಇದು ಪೆಟ್ರೋಲ್ ಡೀಸೆಲ್. ಇರಾನ್ ಅವರು ನಮ್ಮ ಇಂಡಿಯನ್ಸ್ಗೆ ಏನು ಇದು ಮಾಡಿಲ್ಲ, ಅಂದ್ರೆ ರಿಸ್ಟ್ರಿಕ್ಷನ್ ಮಾಡಿಲ್ಲ. ನಮ್ಗೇನು ತೊಂದರೆ ಇಲ್ಲ. ಅಡೆ ಏನ್ ಮಾಡಿಲ್ಲ, ಅವರು ಅವ್ರೇನ್ ಅಡೆತಡೆ ಏನ್ ಮಾಡಿಲ್ಲ. ಓಕೆ ಓಕೆ. ಈಗ ಎಷ್ಟು ದಿನ ಇದೆ ನಮ್ಮ ಈಗ ಪೆಟ್ರೋಲ್ ಡೀಸೆಲ್ ಮುಂಚೆ ಹೆಂಗ್ ಬರ್ತಾ ಇತ್ತು ಅದೇ ರೀತಿ ಬಂಕ್ಗಳಲ್ಲಿ ಬರ್ತಾ ಇದೆಯಾ ಬಾಲಾಜಿರಾವ್ ಅವರೇ? ಏನು ತೊಂದರೆ ಆಗ್ತಾ ಇಲ್ಲ. ಮುಂಚೆ ಹೆಂಗ್ ಬರ್ತಾ ಇತ್ತು ಅದೇ ರೀತಿಯಲ್ಲಿ ಬರ್ತಾ ಇದೆ. ರೇಷನ್ ಇಲ್ಲ, ಏನು ಇಲ್ಲ, ಕರೆಕ್ಟ್ ಆಗಿ ಬರ್ತಾ ಇದೆ. ಓಕೆ 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 ಓಕೆ. ಈಗ ಡೈಲಿ ಎಷ್ಟು ಸ್ಟಾಕ್ ಸೇಲ್ ಆಗ್ತಾ ಇತ್ತು, ಇವಾಗ ಅದೇ ರೀತಿ ಕೂಡ ಇದೆಯಾ? ಸ್ವಲ್ಪ ಪ್ಯಾನಿಕ್ ಆಗಿ ಒಂದು 500,000 ಲೀಟರ್ ಜಾಸ್ತಿ ಹೋಗ್ತಾ ಇದೆ. ಜನಗಳಲ್ಲಿ ಒಂದು ಆತಂಕ ಆಗಿದೆ. ಅದರಿಂದ ಸ್ವಲ್ಪ ಜಾಸ್ತಿ 500 ಲೀಟರ್ 600 ಲೀಟರ್ ಜಾಸ್ತಿ ಹೋಗ್ತಾ ಇದೆ. ಓಕೆ. ಈಗ ಸಾಮಾನ್ಯವಾಗಿ ಏನಂದ್ರೆ, ಇವಾಗ 10 ಲೀಟರ್ 15 ಲೀಟರ್ ಹಾಸ್ಕೊಂಡಂತವ್ರು ಸ್ವಲ್ಪ ಫುಲ್ ಟ್ಯಾಂಕ್ ಮಾಡಿಸ್ಕೊಂತಾರೆ. ಆ ಒಂದು ಹಿನ್ನೆಲೆಯಲ್ಲಿ ಸ್ವಲ್ಪ ಜಾಸ್ತಿ ಹೋಗ್ತಾ ಇದೆ ಪೆಟ್ರೋಲ್ ಡೀಸೆಲ್. ಹೌದೌದು. ಓಕೆ ಓಕೆ ಓಕೆ. ಸೊ ಈ ಮೂಲಕ ನೀವು ಜನರಿಗೆ ಏನ್ ಹೇಳಕ್ ಬಯಸ್ತೀರಾ? ಯಾಕಂದ್ರೆ ನಿಮ್ ಗಮನಕ್ಕೆ ಬಂದಿದೆ ಅನ್ಸುತ್ತೆ, ಕಾರವಾರ ಆ ಭಾಗದಲ್ಲೆಲ್ಲ ಕೆಲವು ಕಡೆ ಎಲ್ಲ ಕ್ಯೂ ನಿಂತ್ಕೊಂಡು ಪೆಟ್ರೋಲ್ ಡೀಸೆಲ್ ಸಿಗಲ್ಲ ಅಂತ ತಮ್ಮ ಗಮನಕ್ಕೆ ಬಂದಿದ್ಯಾ? ನಾನು ಎಲ್ಲಾ ಗ್ರಾಹಕರಿಗೆ ಹೇಳೋದು ಇಷ್ಟೇ, ಏನು ಆತಂಕ ಪಡೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಎನಫ್ ಸ್ಟಾಕ್ಸ್, ಅಂದ್ರೆ ನಮಗೆ ಒಂದು 70-75 ದಿವಸಕ್ಕೆ ಆಗುವಂತ ಪೆಟ್ರೋಲ್ ಡೀಸೆಲ್ ನಮ್ಮ ಹತ್ರ ಸ್ಟಾಕ್ಸ್ ಇದೆ. ಅಂದ್ರೆ ನಮ್ಮ ಇಂಡಿಯನ್ ಭಾರತ ಸರ್ಕಾರದಲ್ಲಿ. ಅದರಿಂದ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಅಷ್ಟು ಒಳಗಡೆನೆ ಈ ಪ್ರಾಬ್ಲಮ್ ಸಾಲ್ವ್ ಆಗ್ಬೋದು ಅಂತ ನಾನು ಅನ್ಕೊಂತಾ ಇದ್ದೀನಿ. ಓಕೆ 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 ಓಕೆ. ಈ ಕೆಲವರು ಪೆಟ್ರೋಲ್ ಬಂಕರು ಕೆಲವ್ರು ಏನಾದ್ರು ಕೂಡ ಆ ರೀತಿ, ಅಂದ್ರೆ ನಮ್ಗೆ ಗೊತ್ತಿಲ್ಲ, ಕೆಲವ್ರು ಏನಾದ್ರು ಆ ರೀತಿ ಆತಂಕ ಸೃಷ್ಟಿ ಮಾಡ್ತಾ ಇದ್ದಾರೆ, ಜನರೇ ಆತಂಕ ಸೃಷ್ಟಿ ಮಾಡ್ತಾ ಇದಾರ? ಒಂದು ಕೆಲವು ಜನರು ಆತಂಕ ಸೃಷ್ಟಿ ಮಾಡ್ಕೊಂತ ಇದಾರು. ಬಟ್ ಪೆಟ್ರೋಲ್ ಬಂಕ್ ಅವರು ಯಾರು ಆತರ ಮಾಡ್ತಾ ಇಲ್ಲ. ಯಾಕೆ ಅಂದ್ರೆ ನಮ್ಮ ಹತ್ರ ಎನಫ್ ಸ್ಟಾಕ್ಸ್ ಇದೆ. ನಮ್ಮ ಹತ್ರ ಡೀಸೆಲ್ ಪೆಟ್ರೋಲ್ ಬರ್ತಾ ಇದೆ ಡಿಪೋಗಳಿಂದ. ಅದರಿಂದ ನಮ್ಗೆ ತೊಂದರೆನೇ ಆಗ್ತಾ ಇಲ್ವಾ. ನಾವು ಯಾವ ರೀತಿಯಲ್ಲಿ ಮುಂದೆ ಮಾಡ್ತಾ ಇದೀವೋ ಅದೇ ರೀತಿಯಲ್ಲಿ ಮಾಡ್ತಾ ಇದೀವಿ. ಓಕೆ ಓಕೆ. ಆ ಸೆಂಟ್ರಲ್ ಇಂದ ಏನಾದ್ರು ಕೂಡ, ಅಥವಾ ನಿಮ್ಮ ಒಂದು ಬಂಕ್ ಅಸೋಸಿಯೇಷನ್ ಅಥವಾ ಅಲ್ಲಿಂದ ಏನಾದ್ರು ಕೂಡ ಮೆಸೇಜ್ ಏನಾದ್ರು ಬಂದಿದ್ಯಾ ಬಾಲಾಜಿರಾವ್ ಅವರೇ? ಏನು ಇಲ್ಲ, ಅಂತದ್ ಏನು ಆಗಿಲ್ಲ. ನಮ್ಮ ಕಂಪನಿಗಳಿಂದಾನು ಏನು ಅಂತ ಮಾಹಿತಿ ಬಂದಿಲ್ಲ. ಕಂಪನಿಗಳಿಂದ ಈ ಒಂದ್ ವೇಳೆ ಈ 74-75 ದಿವಸ ನಂತರ ಪರಿಸ್ಥಿತಿ ಇದೇ ರೀತಿ ಮುಂದುವರೆದ್ರೆ ಅವು ಸ್ವಲ್ಪ ಏನಾದ್ರು ಕೂಡ ಸಂಕಷ್ಟ ಆಗ್ಬೋದಾ ಪೆಟ್ರೋಲ್ ಡೀಸೆಲ್ಗೆ? ಅಲ್ಲ, 74-75 ದಿವಸ ಅಷ್ಟು ಒಳಗಡೆನೆ ನಮ್ದು ಪ್ರಾಡಕ್ಟ್, ನಮ್ಮ ಇದು ಕ್ರೂಡ್ ಆಯಿಲ್ ಬರ್ತಾ ಇದೆಯಲ್ಲ ರಿಫೈನರೀಸ್ಗೆ. ಓಕೆ 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 ಓಕೆ. ನಮ್ಗೆ ಕ್ರೂಡ್ ಆಯಿಲ್ ಬರೋದು ಹಾರ್ಮೋಸ್ ಜಲಸಂಧಿ ಅಂತ ಒಂದಿದೆ. ಅದರಿಂದಾನೇ ನಮ್ದು ಪಾಸ್ ಆಗ್ಬೇಕು. ನಾವು ಎಲ್ಲಿ ತಗೊಂಡಿದ್ರೇನು ಅಲ್ಲಿ ನಮ್ಗೆ ಆತಂಕ ಮಾಡ್ತಾ ಇಲ್ವಲ್ಲ ಇರಾನ್ ಅವರು. ಬರ್ತಾ ಇದೆ. ಹೌದು. ಸುಮ್ನೆ ಒಂದಷ್ಟು ಸುದ್ದಿಗಳು ನೋಡಿ, ಬೇರೆ 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 ಮೀಡಿಯಾಗಳಲ್ಲಿ ಸುದ್ದಿಗಳು ನೋಡಿ ಜನ ಮಾತ್ರ ಪ್ಯಾನಿಕ್ ಆಗ್ತಾರೆ ಅಷ್ಟೇ. ಹೌದೌದು, ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ. ಓಕೆ ಓಕೆ. ಈ ರೀತಿ ಕ್ಯೂ ಬಂದು ನಿಂತ್ಕೊಳ್ಳೋದು, ಜಾಸ್ತಿ ಹಾಸ್ಕೊಳ್ಳೋದು ನೋಡಿದ್ರೆ ಒಂದ್ ಸ್ವಲ್ಪ ಬೇರೆ ರೀತಿ ಸಮಸ್ಯೆ ಉಂಟಾಗುತ್ತೆ. ಯಾರು ಆ ರೀತಿ ಮಾಡಬೇಡಿ ಅಂತ ಹೇಳ್ತೀರಾ? ನೀವು ಹೆಂಗಿದೆ ನಾರ್ಮಲ್ ಮಾಡೋ ಅವಶ್ಯಕತೆನೇ ಇಲ್ಲ ನಿಮ್ಗೆ. ಇದು ಪೆಟ್ರೋಲ್ ಬಂಕ್ಗಳಲ್ಲಿ ಎನಫ್ ಸ್ಟಾಕ್ಸ್ ಇದೆ. ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ. ಎಲ್ಲಿನೂ ಇದು ಕೊರತೆ ಇಲ್ಲ ಪೆಟ್ರೋಲ್ ಡೀಸೆಲ್. ಓಕೆ ಓಕೆ. ಒಂದು ಸಲಹೆ ಅಂದ್ರೆ, ಈಗ ಜನ ಪ್ಯಾನಿಕ್ ಆಗುವಂತ ಹಿನ್ನೆಲೆಯಲ್ಲಿ
ಪೆಟ್ರೋಲ್ ಬಂಕ್ ಗಳಲ್ಲಿ ಬೋರ್ಡ್ ಹಾಕ್ಬೋದಲ್ಲ, ಯಾವ್ದು ಪ್ಯಾನಿಕ್ ಆಗ್ಬೇಡಿ ಪೆಟ್ರೋಲ್ ಡೀಸೆಲ್ ಇದೆ ಅಂತ, ಯಾಕಂದ್ರೆ ಆ ಮೂಲಕ ಒಂದಷ್ಟು ಪ್ಯಾನಿಕ್ ಆಗೋದು ಕಡಿಮೆ ಆಗುತ್ತಲ್ವಾ? ಇಲ್ಲ ನಿಮ್ಮಂತವ್ರು ಬಹಳ ಈ ಮಾಧ್ಯಮದವರು ಈ ತರ ಏನು ಸೃಷ್ಟಿ ಇಲ್ಲ, ಅದೇ ಕೊರತೆ ಇಲ್ಲ ಅಂತ ನೀವು ಹಲವಾರು ಬಾರಿ ಹಲವಾರು ಚಾನೆಲ್ಗಳಲ್ಲಿ ಹೇಳ್ತಾ ಇದ್ರಲ್ಲ, ಅದು ಮೋರ್ ದ್ಯಾನ್ ಎನಫ್ ಅಂತ ಅನಿಸ್ತದೆ ನನಗೇನು. ಹೌದೌದು, ಅದೇ ಸಾಕು ಅನ್ಸುತ್ತೆ. ನಿಜ. ಹೌದೌದು, ಅದೇ ಸಾಕಂತ ಅನಿಸ್ತದೆ. ಈ ಗ್ಯಾಸ್ ಸಂಬಂಧಪಟ್ಟಂತೆ ತಮ್ಗೇನಾದ್ರು ಮಾಹಿತಿ ಇದೆಯಾ? ಅಂದ್ರೆ CNG ಗ್ಯಾಸ್ ಅದು ಜಾಸ್ತಿ ಆಗಿರುವಂತ ಹಿನ್ನೆಲೆಯಲ್ಲಿ ಅಥವಾ ಸಂಬಂಧಪಟ್ಟಂತೆ ಏನಾದ್ರು ಕೂಡ ಪ್ಯಾನಿಕ್ ಆಗ್ತಾ ಇದಾರೆ, ಒಂದಷ್ಟು ಕಡೆ ಬೋರ್ಡ್ ಇದೆ ಅಂತ ಕೇಳ್ಪಟ್ಟೆ, ಆ ರೀತಿ ಏನಾದ್ರು ತೊಂದರೆ ಆಗಿದ್ಯಾ? ಆ ವಿಷಯದಲ್ಲೇನು ನನಗೆ ಸಿಕ್ಕಿರೋ ಮಾಹಿತಿ ಪ್ರಕಾರ ಅಲ್ಲಿನೂ ಯಾವ ಕೊರತೆನೂ ಇಲ್ಲ ಅಂತ. ಹಾ, ಓಕೆ 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 ಓಕೆ. ಡೈಲಿ ಎಷ್ಟು ಸೇಲ್ ಆಗೋದು ಬೆಂಗಳೂರಲ್ಲಿ ನಿಮ್ಮ ಮಾಹಿತಿ ಪ್ರಕಾರ? ಒಂದು ಅಂದಾಜು ಅಪ್ರಾಕ್ಸಿಮೇಟ್ ಡೈಲಿ ಪೆಟ್ರೋಲ್ ಡೀಸೆಲ್ ಯೂಶುವಲ್ ಆಗಿ? ನಮ್ದು ಇಂಡಿಯಾದಲ್ಲೇನೆ ಸೆಕೆಂಡ್ ಹೈಯೆಸ್ಟ್ ಪೆಟ್ರೋಲ್ ಸೇಲ್ ಮಾಡ್ತೀವಿ. ಎಲ್ಲಿ? ಬ್ಯಾಂಗ್ಳೂರಲ್ಲಿ. ಫಸ್ಟ್ ಬಂದು ನ್ಯೂ ಡೆಲ್ಲಿ, ಎರಡನೇದು ಬ್ಯಾಂಗ್ಳೂರು. ನಮಗೆ ಅಂತದ್ ಎಲ್ಲಿನೂ ಕಾಣಿಸ್ಕೊಂತ ಇಲ್ಲ ಅಭಾವ ಅಂತ, ಕೊರತೆ ಅಂತ. ಎಷ್ಟು ಲೀಟರ್ ಸೇಲ್ ಆಗುತ್ತೆ ಡೈಲಿ ಒಂದು ಅಪ್ರಾಕ್ಸಿಮೇಟ್? ನನಗೆ ಒಂದೊಂದ್ ದಿನ ಒಂದೊಂದ್ ತರ ಇರ್ತದೆ, ಲಕ್ಷಾಂತರ ಲೀಟರ್ ಸೇಲ್ ಆಗುತ್ತೆ. ನನಗೆ ಕರೆಕ್ಟ್ ಇದಿಲ್ಲ, ಸೆನ್ಸಸ್ ಇಲ್ಲ ಈಗ. ಓಕೆ 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 ಓಕೆ. ಬಟ್ ಯಾರು ಕೂಡ ಆತಂಕ ಪಡ್ಬೇಡಿ, ಏನ್ ಬರ್ತಾ ಇದೆ ಪೆಟ್ರೋಲ್ ಡೀಸೆಲ್ ಬರ್ತಾ ಇದೆ, ಮುಂದೆನೂ ಕೂಡ ಬರುತ್ತೆ. ಆತಂಕ ಒಳಗಡೆ ಪೆಟ್ರೋಲ್ ಬಂಕ್ ಕ್ಯೂ ನಿಂತ್ಕೋಬೇಡಿ ಅಲ್ವಾ? ಹೌದು. ಯಾಕೆ ಆತಂಕಗೊಳ್ತಾರೆ ಈ ಸಂಬಂಧಪಟ್ಟಂತೆ? ಅಂದ್ರೆ ಬೇರೆ ಏನಾದ್ರು ಅಂದ್ರೆ ಕೆಲವ್ರು ಏನಾದ್ರು ಕೂಡ ಈ ರೀತಿ ಇದನ್ನೇ ಮಿಸ್ಯೂಸ್ ಮಾಡ್ಕೊಂಡು ಏನಾದ್ರು ಕೂಡ ಆ ರೀತಿ ಸುದ್ದಿ ಹಬ್ಬಿಸ್ತಾ ಇದಾರ ಅಂತ? ಸಹಜ. ಈಗ ಇರಾನ್ ಪ್ಲಸ್ ಇಸ್ರಾಯೇಲ್ ಅಮೆರಿಕಾದು ಕೆಲವರು ಆತಂಕ ಪಟ್ಟು ಅದನ್ನ ಗಾಲಿ ಇದು ಸುದ್ದಿಗಳು ಹಬ್ಸಿ ಈ ತರ ಪ್ರಾಬ್ಲಮ್ ಮಾಡ್ತಾ ಇದಾರಂತ ನಾನು ಅನ್ಕೋತೀನಿ. ಇದರಲ್ಲಿ ತಮ್ಮದೇ ಮಹತ್ವದ ಪಾತ್ರೆ. ನೀವು ತಿಳುವಳಿಕೆಯಿಂದ ಎಲ್ಲರಿಗೆ ಜನಗಳಿಗೆ ಹೇಳಿ, ಸ್ವಲ್ಪ ಇದು ಏನು ಕೊರತೆ ಇಲ್ಲ ಅಂತ ಹೇಳ್ಬೇಕು. ಮಾಧ್ಯಮಗಳು ನೀವು ಹೇಳ್ಬೇಕು. ಹೌದು, ನಿಜ. ನಾವು ಅದನ್ನ ಹೇಳ್ತಾ ಇದ್ರಿ, ಯಾರು ಕೂಡ ಆತಂಕ ಪಡಬೇಡಿ. ಮತ್ತೆ ಆತಂಕ ಪಟ್ಟಷ್ಟು ಕೂಡ ಸುಮ್ನೆ ಪೆಟ್ರೋಲ್ ಬಂಕ್ ಹತ್ರ ಕ್ಯೂ ನಿಂತ್ಕೊಂಡು ಸುಮ್ನೆ ಸಮಸ್ಯೆಗಳು ಉಂಟಾಗುತ್ತೆ. ಪೆಟ್ರೋಲ್ ಬಂಕ್ ಅವ್ರಿಗೂ ಕೂಡ ಆ ಸಿಬ್ಬಂದಿಗಳು ಕೂಡ ಒಂದ್ ರೀತಿಯಲ್ಲಿ ಕಿರಿಕಿರಿ ಉಂಟಾಗುತ್ತೆ. ಯಾರು ಆತಂಕ ಪಡಬೇಡಿ. ಆಸ್ ಯೂಶುವಲ್ ಏನ್ ಬರುತ್ತೆ ಪೆಟ್ರೋಲ್ ಡೀಸೆಲ್ ಅದೇ ರೀತಿ ಇದೆ, ಮುಂದೆನೂ ಕೂಡ ಸ್ಟಾಕ್ ಇರುತ್ತೆ. ಆತಂಕ ಪಡ್ಬೇಡಿ. ಅಂದ್ರೆ ಇನ್ನು 3 ತಿಂಗಳು ಕೂಡ ಇದೇ ರೀತಿ ಪರಿಸ್ಥಿತಿ ಮುಂದುವರೆದ್ರು ಕೂಡ ಏನು ಆಗೋದಿಲ್ಲ ಅನ್ನೋದು ಕೂಡ ಆತಂಕ ಇರುವಂತದ್ದು. ಒಂದ್ ವೇಳೆ ಮುಂದುವರೆದ್ರೆ 3 ತಿಂಗಳು ಆಗಿದ್ಮೇಲೆ ಈ ಯುದ್ಧ ಯಾವ ಹಂತಕ್ಕೆ ತಲುಪ್ತದೋ ಅಂತ ನೋಡ್ಬಿಟ್ಟು ಆಮೇಲೆ ನಾವ್ ಹೇಳ್ಬೋದು. ಈಗ ನಾವು 70-75 ದಿವಸಕ್ಕೆ ಆದಷ್ಟು ಸ್ಟಾಕ್ ನಮ್ಮ ಹತ್ರ ಇದೆ. ಹೌದು, ನಿಜ ನಿಜ. ಯಾವ್ದು ಪ್ರಿಡಿಕ್ಟ್ ಮಾಡಕ್ ಆಗಲ್ವಲ್ಲ. ಖಂಡಿತ ಸರ್. ಯಾಕಂದ್ರೆ ಜನ ಆತಂಕ ಪಡಬಾರ್ದು ಅನ್ನುವಂಥದ್ದು ಪೆಟ್ರೋಲ್. ಮತ್ತೆ ಸರ್ ಒಂದು ಕುತೂಹಲ ಮತ್ತು ಜನರಲ್ ಪ್ರಶ್ನೆ ಇರುವಂತದ್ದು ಎಲ್ಲರಲ್ಲೂ ಕೂಡ, ಈ ಬೆಳವಣಿಗೆ ಹಿನ್ನೆಲೆಯಲ್ಲಿ ಈ ತೈಲ ದರ ಹೆಚ್ಚಳ ಆಗ್ಬೋದಂದ್ರೆ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಳ ಆಗ್ಬೋದಾ? ಕ್ರೂಡ್ ಆಯಿಲ್ ದರ ಹೆಚ್ಚಾದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚ ಆಗಬಹುದಾ ಅನ್ನುವಂತ ಒಂದು ಅನುಮಾನ ಇರುವಂತದ್ದು. ನಿಮ್ಗೆ ಏನಿಸುತ್ತೆ? ಏನ್ ಪ್ರಿಡಿಕ್ಟ್ ಮಾಡ್ತೀರಾ? ನಮಗೆ ಅದರಲ್ಲಿ ಡೌಟ್ ಆಗ್ತಾ ಇದೆ. ಯಾಕೆ ಅಂದ್ರೆ ನಮ್ದು ಕ್ರೂಡ್ ಆಯಿಲ್ ಒಂದು $80 ಒಳಗಡೆನೆ ಇರ್ತಾ ಇತ್ತು. ಈಗ ಸ್ವಲ್ಪ ಜಾಸ್ತಿ ಆಗಿದೆ. ಅದರಿಂದ ನಮಗೇನು ಡೌಟ್ ಇದೆ, ಏನನ್ನ ಹೆಚ್ಚಳ ಆಗ್ಬೋದು ಅಂತ. ಬಟ್ ಆದ್ರೆ ನಮ್ಮ ಭಾರತ ಸರ್ಕಾರ ಅದನ್ನ ಹೆಚ್ಚಳ ಮಾಡ್ತಾ ಇಲ್ಲ ಇತ್ತೀಚೆಗೆ. ಹೌದು. ಓಕೆ ಓಕೆ. ಲಾಸ್ಟ್ ಹೆಚ್ಚಳ ಮಾಡಿದ್ದು ಎಷ್ಟು ದಿನ ಆಗಿತ್ತು? ಲಾಸ್ಟ್ ಹೆಚ್ಚಳ ಮಾಡಿದ್ದು, ಹೈಕ್ ಮಾಡಿದ್ದು ಆವಾಗ ನಮ್ಮ ಕರ್ನಾಟಕ ಸರ್ಕಾರ ಒಂದು ₹2 ಜಾಸ್ತಿ ಮಾಡಿತ್ತು. ಒಳಗಡೆ GST ಸ್ವಲ್ಪ ಇದು ಮಾಡಿತ್ತು. ನಮಗೆ ಕೇಂದ್ರ ಸರ್ಕಾರದಿಂದ ಏನು ಯಾವುದು ಜಾಸ್ತಿ ಆಗಿಲ್ಲ. ಓಕೆ ಓಕೆ. ಬಹುಶಃ ಆಗುವಂತದ್ದು ಕಡಿಮೆ ಇದೆ ಅನ್ಸುತ್ತಲ್ವಾ ಈಗಿನ ಪರಿಸ್ಥಿತಿ ನೋಡಿದ್ರೆ? ಏನ್ ವಿಜಯ್? ಈಗಿನ ಪರಿಸ್ಥಿತಿ ನೋಡಿದ್ರೆ ಪೆಟ್ರೋಲ್ ಡೀಸೆಲ್ ಕ್ರೂಡ್ ಆಯಿಲ್ ಜಾಸ್ತಿ ಆದ ಹಿನ್ನೆಲೆಯಲ್ಲಿ ಪೆಟ್ರೋಲ್ ಡೀಸೆಲ್ ದರ ಹೆಚ್ಚಿಗೆ ಮಾಡಬಹುದಾ ಇಲ್ವಾ ಅಂದ್ರೆ ಒಂದು ಯಾಕಂದ್ರೆ ನಿಮ್ಗೆ ಅದ್ರಲ್ಲಿ ಅನುಭವ ಜಾಸ್ತಿ ಇರುವಂತ ಹಿನ್ನೆಲೆಯಲ್ಲಿ ಆ ಒಂದು ಜಾಸ್ತಿ ಮಾಡುವಂತ ಸಾಧ್ಯತೆ ಇದೆಯೋ ಇಲ್ವಾ? ಪೆಟ್ರೋಲು ಡೀಸೆಲ್ ದರಗಳು ನಮ್ಮ ಇಂಟರ್ನ್ಯಾಷನಲ್ ಕ್ರೂಡ್ ಆಯಿಲ್ ನಮಗೆ ಲಭ್ಯತಾ ಏನಾಗುತ್ತೋ ಆ ರೇಟ್ ಏನಾಗುತ್ತೋ ಅದರ ಮೇಲೆ ಡಿಪೆಂಡ್ ಆಗಿರುತ್ತೆ ವಿಜಯ್. ಅದು ಯಾವ ರೀತಿಯಲ್ಲಿ ನಮಗೆ $80 ಒಳಗಡೆ ಇದ್ರೆ ಒಂದ್ ರೇಟು, $90 ಒಳಗಡೆ ಇದ್ರೆ ಒಂದ್ ರೇಟು, ಟ್ರಾನ್ಸ್ಪೋರ್ಟೇಶನ್ ಏನಾಗ್ಬೇಕು ಇವೆಲ್ಲ ಲೆಕ್ಕಾಚಾರ ಮಾಡಿ ನಮ್ಮ ಕೇಂದ್ರ ಸರ್ಕಾರದಲ್ಲಿ ಆಧೀನ ಇಲ್ಲ ಇರುವ ಇಂಡಿಯನ್ ಆಯಿಲ್, BPC, HPCL ಅಲ್ಲಿ ಮುಖ್ಯಸ್ಥರು ಕೂತ್ಕೊಂಡು ಯಾವ ರೀತಿಯಲ್ಲಿ ರೇಟ್ ಮಾಡಬೇಕು ಅನ್ನೋದನ್ನ ಅವರು ನಿರ್ಣಯ ಮಾಡ್ತಾರೆ. ಹೌದು, ಎಕ್ಸಾಕ್ಟ್ಲಿ. ಓಕೆ ಓಕೆ. ಈಗಿನ ಪರಿಸ್ಥಿತಿ ನೋಡಿ ಸ್ವಲ್ಪ ಕ್ರೂಡ್ ಆಯಿಲ್ ಜಾಸ್ತಿ ಆಗಿದೆ ದರ. ಹೌದು ಆಗಿದೆ. ಬಟ್ ಆದ್ರೆ ಇಲ್ಲಿವರೆಗೂ ನಮ್ಗೇನೋ ರೇಟ್ ಜಾಸ್ತಿ ಮಾಡ್ತೀವಿ ಅಂತ ಅದು ಕಾಣಿಸ್ತಾ ಇಲ್ಲ. ಹೌದೌದೌದು. ಒಂದು ಸಂದೇಶ ಬಾಲಾಜಿರಾವ್ ಅವರೇ, ಈಗ ಕೆಲವರು ಆತಂಕ ಕೊಟ್ಟು ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡ್ರೆ ಬೇರೆಯವ್ರಿಗೆ ಸಮಸ್ಯೆ ಆಗುತ್ತಲ್ವಾ? ಅಂದ್ರೆ ನಿಮ್ಗೆ ಪೆಟ್ರೋಲ್ ಬಂಕ್ ಅಲ್ಲಿ ಖಾಲಿ ಆದ ನಂತರ ಅವರು ಕ್ಲೋಸ್ ಮಾಡ್ತಾರೆ, ಖಾಲಿ ಆಯ್ತು ಅಂತ 2-3 ಬಂಕ್ ಅಲ್ಲಿ ಹಂಗಾಗಿರುವಂತದ್ದು.
ಆ ಹಿನ್ನೆಲೆಯಲ್ಲಿ ನಿಮ್ಗೆ ಎಷ್ಟು ಅಗತ್ಯ ಇದೆ ಅಷ್ಟು ಮಾತ್ರ ಹಾಕ್ಸ್ಕೊಂಡೋಗಿ ಪ್ಯಾನಿಕ್ ಆಗ್ಬಿಟ್ಟು ಜಾಸ್ತಿ ಹಾಕ್ಸ್ಕೊಂಡೋಗಿ ಉಳ್ದೋಗ್ ಸಮಸ್ಯೆ ಮಾಡಬೇಡಿ ಅಂತ ಹೇಳ್ತೀರಾ? ಹೌದು, ಯಾರುನು ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ನಮ್ಮ ಹತ್ರ ಎನಫ್ ಸ್ಟಾಕ್ಸ್ ಇದೆ. ನಮ್ಮ ಡಿಪೋಗಳಲ್ಲೇನು ಯಾವುದೇ ಕೊರತೆ ಇಲ್ಲ. ನಾವು ಇಂಟೆಂಟ್ ಹಾಕಿದ ತಕ್ಷಣನೇ ಪ್ರಾಡಕ್ಟ್ ಬರ್ತಾ ಇದೆ. ಅದರಿಂದ ಯಾರು ಆತಂಕ ಪಡೋ ಅವಶ್ಯಕತೆ ಇಲ್ಲ ಅಂತ ನಾನು ಅನ್ಕೋತಾ ಇದ್ದೀನಿ. ಓಕೆ, ಥ್ಯಾಂಕ್ ಯು ಬಾಲಾಜಿರಾವ್ ಅವರೇ ಮಾತಾಡೋದಕ್ಕೆ. ಅಂದ್ರೆ ಈಗ ಯಾಕಂದ್ರೆ ಇದು ಜನಸಾಮಾನ್ಯರಿಗೆ ಬೇಕಾಗಿರುತ್ತದೆ. ಯಾಕಂದ್ರೆ ಪ್ರತಿನಿತ್ಯ ಪ್ರತಿಯೊಬ್ಬರು ಕೂಡ ಪೆಟ್ರೋಲ್ ಡೀಸೆಲ್ ಹಾಕ್ಕೊಳ್ಳುವಂತವ್ರು ಸಾಮಾನ್ಯ ಜನರು ಅಥವಾ ನಾಗರಿಕರು ಆತಂಕ ಒಳಗಾಗೋದು ಸಹಜ. ಈ ಹಿನ್ನೆಲೆ ತಾವು ಒಂದು ಸಂದೇಶ ಕೊಟ್ಟಿದ್ದಾರೆ, ಯಾವುದು ಕೂಡ ಪ್ಯಾನಿಕ್ ಆಗ್ಬೇಡಿ ಅಂತ. ಈ ಪ್ರತಿದಿನ ಹೋಗೋದಕ್ಕಿಂತ ಜಾಸ್ತಿ ಹೋಗ್ತಾ ಇದೆಯಾ ಪೆಟ್ರೋಲ್ ಡೀಸೆಲ್ ಈಗ? 500 ಲೀಟರ್ 1000 ಲೀಟರ್ ಏನಿಲ್ಲ, ನಿನ್ನೆ ಮೊನ್ನೆ ಒಂದು 500 ಲೀಟರ್ 400 ಲೀಟರ್ ಇದೆ. ಈ ಸುದ್ದಿಗಳಿಂದ ಕೆಲವುದು ಸುದ್ದಿ ಹಬ್ಬಿಸ್ತಾರಲ್ಲ, ಅದರಿಂದ ಸ್ವಲ್ಪ ಒಂದು 500 ಲೀಟರ್ 600 ಲೀಟರ್ ಜಾಸ್ತಿ ಹೋಗಿದೆ. ಅಷ್ಟು ಬಿಟ್ಟು ಏನು ಅದು ಅದರದ ಪರಿಣಾಮ ಬೀಳಿಲ್ಲ. ಓಕೆ, ನಾನು ಪೆಟ್ರೋಲ್ ಬಂಕ್ ಅಲ್ಲಿ ನೋಡ್ತಾ ಇದ್ದೆ ಬರ್ತಾ, ಎಲ್ಲ ಪೆಟ್ರೋಲ್ ಬಂಕ್ ಗಳಲ್ಲಿ ಕಾಮನ್ ಆಗಿದ್ರೆ ಜನ ಏನು ಆ ತರದೇನು ಇಲ್ಲ. ಕೆಲವು ಕಡೆ ನಡ್ಕೊಂಡು ಹೋಗ್ತಾ ಇದೆ. ಯಾವ ರೀತಿಯಲ್ಲಿ ಮುಂದೆ ನಡೀತಾ ಇದೋ ಅದೇ ರೀತಿಯಲ್ಲಿ ನಡೀತಾ ಇದೆ. ಯಾರು ಪ್ಯಾನಿಕ್ ಆಗ್ತಾ ಇಲ್ಲ. ಹೌದು, ಕೆಲವು ಕಡೆ ಮಾತ್ರ ಅಂದ್ರೆ ನಿಮ್ಗೆ ಒಂದಷ್ಟು ಜಿಲ್ಲೆಗಳಲ್ಲಿ ಕೆಲವು ಭಾಗದಲ್ಲಿ ಮಾತ್ರ ಈ ರೀತಿ ಒಂದು ಯಾರೋ ಒಂದು ಇದ್ರ ಸುದ್ದಿ ಹಬ್ಬಿಸಿದಾಗ ಮಾತ್ರ ಪ್ಯಾನಿಕ್ ಆಗಿದ್ದಾರೆ ಅಷ್ಟೇ ಜನ. ಹೌದೌದು. ಓಕೆ ಓಕೆ, ಥ್ಯಾಂಕ್ ಯು ಬಾಲಾಜಿರಾವ್ ಅವರೇ ಮಾತಾಡೋದಕ್ಕೆ. ಥ್ಯಾಂಕ್ ಯು, ಧನ್ಯವಾದಗಳು. ಥ್ಯಾಂಕ್ ಯು. ಥ್ಯಾಂಕ್ ಯು. ವೀಕ್ಷಕರೇ, ಇದು ಬಾಲಾಜಿರಾವ್ ಅವರ ಮಾತು. ಇವರು ಬೆಂಗಳೂರು ಪೆಟ್ರೋಲಿಯಂ ಡೀಲರ್ಸ್ ಅಸೋಸಿಯೇಷನ್ ಅವರ ಅಧ್ಯಕ್ಷರು. ಅವರು ಬಹಳ ಸ್ಪಷ್ಟವಾಗಿ ಹೇಳಿದ್ರು, ಪೆಟ್ರೋಲ್ ಡೀಸೆಲ್ ಸಂಬಂಧಪಟ್ಟಂತೆ ಯಾವುದು ಆತಂಕ ಬೇಡ. ಯಾಕಂದ್ರೆ ಒಂದು ಜಲಸಂಧಿ ಇದೆಯಲ್ಲ, ಹಾರ್ಬರ್ ಜಲಸಂಧಿ, ಅದು ನಮ್ಮ ಇಂಡಿಯಾಗೆ ಬರುವಂತಹ ಕ್ರೂಡ್ ಆಯಿಲ್ ಸಂಬಂಧಪಟ್ಟಂತೆ ಏನಿತ್ತು ಅದು ಯಾವುದು ಕೂಡ ಅಡೆತಡೆ ಇಲ್ಲ. ಈಗಿನ ಪರಿಸ್ಥಿತಿಯಲ್ಲಿ 75 ದಿನಕ್ಕಾಗಷ್ಟು ಏನು ಕ್ರೂಡ್ ಆಯಿಲ್ ಇದೆ, ಪೆಟ್ರೋಲ್ ಡೀಸೆಲ್ ಯಾವುದು ತೊಂದರೆ ಇಲ್ಲ, ಅಷ್ಟೊಳಗಡೆ ಪರಿಸ್ಥಿತಿ ಬಗೆಹರಿಯುತ್ತೆ. ಮತ್ತು ಜೊತೆಗೆ ಈಗ ಯಾರು ಪ್ಯಾನಿಕ್ ಆಗಿ ಎಕ್ಸ್ಟ್ರಾ ಪೆಟ್ರೋಲ್ ಡೀಸೆಲ್ ಹಾಕ್ಸ್ಕೊಂಡು ಇನ್ನೊಬ್ಬರಿಗೆ ತೊಂದರೆ ಕೊಡೋದು ಬೇಡ. ಸೊ ಈ ಹಿನ್ನೆಲೆಯಲ್ಲಿ ಯಾರು ಕೂಡ ಒಂದು ಚೂರು ಕೂಡ ಆತಂಕ ಪಡಬೇಡಿ ಅಂತ ಬಹಳ ಸ್ಪಷ್ಟವಾಗಿ ಹೇಳಿರುತ್ತದೆ. ನಾವು ಕೂಡ ಈ ಮೂಲಕ ದಿ ಫೆಡರಲ್ ಕರ್ನಾಟಕ ಜನರಿಗೆ ಹೇಳುವಂಥದ್ದು, ಅನಗತ್ಯವಾಗಿ ಏನು ಗೊಂದಲಕ್ಕೊಳಗಾಗಿ ಆತಂಕಕ್ಕೊಳಗಾಗಿ ಪೆಟ್ರೋಲ್ ಬಂಕ್ಗಳ ಮುಂದೆ ಕ್ಯೂ ನಿಂತ್ಕೊಂಡು ಪೆಟ್ರೋಲ್ ಡೀಸೆಲ್ ನ ಅನಗತ್ಯವಾಗಿ ಹೆಚ್ಚುವರಿ ಹಾಕ್ಸ್ಕೊಳಕ್ ಹೋಗಬೇಡಿ. ಎಲ್ಲವೂ ಕೂಡ ಮುಂಚೆ ಯಾವ ರೀತಿ ಬರ್ತಾ ಇತ್ತು ಅದೇ ರೀತಿ ಪೆಟ್ರೋಲ್ ಬರ್ತಾ ಇದೆ. ಥ್ಯಾಂಕ್ ಯು ಬಾಲಾಜಿರಾವ್ ಅವರೇ. ಹೆಚ್ಚಿನ ಸುದ್ದಿ ಅಪ್ಡೇಟ್ಗೆ ಈಗಲೇ ದ ಫೆಡರಲ್ ಕರ್ನಾಟಕ ಯೂಟ್ಯೂಬ್ ಪೇಜ್ ಅನ್ನು ಸಬ್ಸ್ಕ್ರೈಬ್ ಮಾಡಿ.